Praise the Lord. Greetings to you all in the name of our Lord and Savior Jesus Christ. Today's Bible verse, the book of Job, chapter 28, verse 18. The value of wisdom is more than coral or crystal or rubies. ಯೋಬನ ಗ್ರಂಥ 28ನೇ ಅಧ್ಯಾಯ 18ನೇ ವಚನ. ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ಹೌದು, ಈ ಹೊತ್ತು ನಾವು ಜ್ಞಾನದ ಕುರಿತು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇಲ್ಲಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ಒಂದು ವೇಳೆ ನಾವು ಮುತ್ತುಗಳನ್ನು, ಹವಳವನ್ನು, ಸ್ಫಟಿಕವನ್ನು ಸುಲಭವಾಗಿ ಗಳಿಸಿಕೊಳ್ಳಬಹುದು, ಆದರೆ ಜ್ಞಾನವನ್ನು ಗಳಿಸುವುದು, ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ ಎಂಬುದಾಗಿ ಇವತ್ತಿನ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ಜ್ಞಾನವಾದರೂ ಎಲ್ಲಿ ಸಿಕ್ಕಿತು, ವಿವೇಕವು ದೊರೆಯುವ ಸ್ಥಳವೆಲ್ಲಿ ಎಂಬುದಾಗಿ. ಹೌದು, ಈ ಜ್ಞಾನವನ್ನು ಸಂಪಾದಿಸಬೇಕಾದರೆ, ವಿವೇಕವನ್ನು ಪಡೆದುಕೊಳ್ಳಬೇಕಾದರೆ ಇದು ನಮಗೆ ಎಲ್ಲಿ ಸಿಕ್ಕುತ್ತದೆ ಎಂಬುದಾಗಿ 12ನೇ ವಚನದಲ್ಲಿ ಪ್ರಶ್ನೆ ಮಾಡಿರುವಾಗ ಇದಕ್ಕೆ ಉತ್ತರ 28ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನ ಭಯವೇ ಜ್ಞಾನವು ಎಂಬುದಾಗಿ ಅಲ್ಲಿ ತಿಳಿಸುತ್ತದೆ ಪ್ರಿಯರೇ. ಹೌದು, ನಾವು ಕರ್ತನಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸುವಾಗ, ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಮಾತ್ರ ನಮಗೆ ಜ್ಞಾನ ದೊರೆಯುವಂಥದ್ದಾಗಿದೆ. ಸತ್ಯವೇದದಲ್ಲಿ 3 ಸ್ಥಳಗಳಲ್ಲಿ ಈ ಜ್ಞಾನದ ಕುರಿತು ನಾವು ನೋಡುತ್ತೇವೆ. ಈ ಜ್ಞಾನವು ಬಹಳ ಬೆಲೆಯುಳ್ಳದ್ದು ಎಂಬುದಾಗಿ ಅಲ್ಲಿ ಸೂಚಿಸುತ್ತಾ ಇದೆ. ಈಗಾಗಲೇ ನೋಡಿದ ಹಾಗೆ ಯೋಬ 28:18 ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ ಎಂಬುದಾಗಿ ಅಲ್ಲಿ ತಿಳಿಸುತ್ತಾ ಇದೆ. ಜ್ಞಾನೋಕ್ತಿ 3:15 ನಾವು ನೋಡುತ್ತೇವೆ, ಅದರ ಬೆಲೆಯು ಅಂದರೆ ಜ್ಞಾನದ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂಬುದಾಗಿ ಅಲ್ಲಿ ತಿಳಿಸುತ್ತಾ ಇದೆ. ಹಾಗೆಯೇ ಇದೇ ಜ್ಞಾನೋಕ್ತಿ 8:11 ನಾವು ನೋಡುತ್ತೇವೆ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂಬುದಾಗಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಜ್ಞಾನವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಜ್ಞಾನ ದೊರೆಯುವ ಸ್ಥಳ ಕ್ರಿಸ್ತನು ಮಾತ್ರ. ಕ್ರಿಸ್ತನಲ್ಲಿ ಬೇಡಿಕೊಳ್ಳುವಾಗ ನಮಗೆ ಜ್ಞಾನ ದೊರೆಯುವಂಥದ್ದಾಗಿದೆ. 1ನೇ ಅರಸುಗಳು 3ನೇ ಅಧ್ಯಾಯ 9ನೇ ವಚನದಲ್ಲಿ ಅರಸನಾದ ಸೊಲೊಮೋನನು ದೇವರಲ್ಲಿ ಜ್ಞಾನದ ವರವನ್ನು ಬೇಡಿಕೊಳ್ಳುತ್ತಾನೆ. ದೇವರೇ, ನೀನು ಇಷ್ಟು ದೊಡ್ಡ ಜನಾಂಗವನ್ನು ಆಳುವುದಕ್ಕಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದೆಯಲ್ಲ, ಈ ಜನರನ್ನು ನೋಡಿಕೊಳ್ಳುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯರೇ, ಈ ಪ್ರಾರ್ಥನೆ ಕರ್ತನ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾಗಿ ಕಂಡುಬರುತ್ತದೆ, ಬಹಳ ಉತ್ತಮವಾಗಿ ಕಂಡುಬರುತ್ತದೆ. ಆಗ ದೇವರು ಸೊಲೊಮೋನನಿಗೆ ಸಮುದ್ರ ತೀರದಲ್ಲಿರ್ತಕ್ಕಂಥ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿದನು ಎಂಬುದಾಗಿ 1 ಅರಸುಗಳು 4:29 ನಾವು ನೋಡುತ್ತೇವೆ. ಪ್ರಿಯರೇ, ಈ ಅರಸನು ತನ್ನ ರಾಜ್ಯವನ್ನು ಆಳುತ್ತಾ ಇರುವಾಗ ಒಂದು ದಿವಸ 2 ಸ್ತ್ರೀಯರು ಈತನ ಬಳಿಗೆ ಬರುತ್ತಾರೆ. ಆ 2 ಸ್ತ್ರೀಯರು ತಮಗೆ ನ್ಯಾಯ ದೊರಕಿಸಿಕೊಡು ಎಂಬುದಾಗಿ ಕೇಳುವುದಕ್ಕಾಗಿ ಆತನ ಬಳಿ ಬರುತ್ತಾರೆ. 2 ಸ್ತ್ರೀಯರು ಮಕ್ಕಳನ್ನು ಹೆತ್ತಿದ್ದರು, ಆದರೆ ಒಬ್ಬಳ ಮಗು ತೀರಿಕೊಂಡಿತ್ತು. ಆಗ ಆಕೆ ಈಗ ಬದುಕಿರುವ ಮಗು ತನ್ನದೆಂದು ಹೇಳುತ್ತಾಳೆ. ಇನ್ನೊಬ್ಬಳು ಕೂಡ ಆ ಬದುಕಿರುವ ಮಗು ತನ್ನದು ಎಂಬುದಾಗಿ ಹೇಳುತ್ತಾಳೆ. ಆಗ ಸೊಲೊಮೋನನು ತನ್ನ ಸೈನಿಕನಿಗೆ ಒಂದು ಕತ್ತಿಯನ್ನು ತರುವಂತೆ ಹೇಳಿ ಆ ಬದುಕಿರುವ ಮಗುವನ್ನು 2 ತುಂಡಾಗಿ ಕತ್ತರಿಸಿ ಈ 2 ಸ್ತ್ರೀಯರಿಗೆ ಒಂದೊಂದು ತುಂಡನ್ನು ಕೊಡಿರಿ ಎಂಬುದಾಗಿ ಆಜ್ಞಾಪಿಸುತ್ತಾನೆ. ಆಗ ಆ ಬದುಕಿರುವ ಮಗುವಿನ ನಿಜವಾದ ತಾಯಿ ಅಳುತ್ತಾ ಕೂಗಾಡುತ್ತಾ ಆ ಅರಸನ ಬಳಿ ಕೇಳಿಕೊಳ್ಳುತ್ತಾಳೆ, ಅರಸನೇ, ಈ ಮಗುವನ್ನು ಕೊಲ್ಲಿಸಬೇಡ, ಈ ಮಗು ಅವಳ ಹತ್ತಿರವೇ ಇರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾಳೆ. ಆಗ ಆ ಅರಸನಾದ ಸೊಲೊಮೋನನು ನಿಜವಾದ ತಾಯಿ ಇವಳೇ, ಆ ಬದುಕಿರುವ ಮಗುವಿನ ತಾಯಿ ಇವಳೇ ಎನ್ನುವಂಥದ್ದನ್ನು ಕಂಡುಕೊಂಡು ಆ ಸೈನಿಕರಿಗೆ ಆ ಮಗುವನ್ನು ಕತ್ತರಿಸಲಿಕ್ಕೆ ಅಪ್ಪಣೆ ಕೊಡದೆ ಆ ಜೀವವುಳ್ಳ ಮಗುವನ್ನು ಈ
ತಾಯಿಗೆ ಕೊಡಿರಿ ಎಂಬುದಾಗಿ ಆಜ್ಞಾಪಿಸುತ್ತಾನೆ ಪ್ರಿಯರೇ. ಈ ರೀತಿ ಅವನ ಬಳಿ ಜ್ಞಾನವಿರುವುದರಿಂದ, ದೈವಿಕ ಜ್ಞಾನ ಇರುವುದರಿಂದ, ಕರ್ತನು ಕೊಟ್ಟ ಜ್ಞಾನವಿರುವುದರಿಂದ ಈ ರೀತಿ ಉತ್ತಮವಾದ ನ್ಯಾಯವನ್ನು ಅಲ್ಲಿ ಆ ಹೊತ್ತು ಅರಸನು ಒದಗಿಸುತ್ತಾನೆ ಪ್ರಿಯರೇ. ಆ ಜೀವವುಳ್ಳ ಮಗು ಈ ಹೊತ್ತು ನಾನು ನೀನು ಆಗಿದ್ದೇವೆ ಪ್ರಿಯರೇ. ನಮಗಾಗಿ ಇಲ್ಲಿ ಇಬ್ಬರು ಹೋರಾಡುತ್ತಾ ಇದ್ದಾರೆ. ಒಬ್ಬನು ಸೈತಾನನು. ಒಂದು ಕಡೆ ಸೈತಾನನು ನಿಂತುಕೊಂಡು ಅನೇಕ ವಿಧವಾದ ಆಶೆ ಆಕಾಂಕ್ಷೆಗಳನ್ನು ತೋರಿಸಿ ನಮ್ಮ ಆತ್ಮವನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ಮತ್ತೊಂದು ಕಡೆ ಕ್ರಿಸ್ತನು ನಿಂತುಕೊಂಡು ನಾನು ಇವನಿಗಾಗಿ ರಕ್ತವನ್ನು ಕ್ರಯ ಕೊಟ್ಟು ನನ್ನ ಪ್ರಾಣವನ್ನು ಕೊಟ್ಟು ಇವನನ್ನು ಕೊಂಡುಕೊಂಡಿದ್ದೇನೆ, ನಾನು ಇವನನ್ನು ರಕ್ಷಿಸುವೆನು, ಇವನು ನನ್ನವನು ಎಂಬುದಾಗಿ ಹೇಳುತ್ತಾ ಇರುತ್ತಾರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ. ಇಂದೇ ಕ್ರಿಸ್ತನಲ್ಲಿ ಬಂದು ಪ್ರಾರ್ಥನೆ ಮಾಡೋಣ, ಜ್ಞಾನವನ್ನು ಕೊಡು ಎಂಬುದಾಗಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವುದು ಸರಿಯಾದದ್ದು, ಯಾವುದು ಉತ್ತಮವಾದದ್ದು, ಯಾವುದನ್ನು ನಾವು ಮಾಡಬೇಕು ಎನ್ನುವಂಥದ್ದನ್ನು ಕಂಡುಕೊಳ್ಳಬೇಕಾದರೆ ನಮಗೆ ಜ್ಞಾನ ಅವಶ್ಯವಾಗಿದೆ. ಆದುದರಿಂದ ಕರ್ತನ ಬಳಿ ಬಂದು ಈ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸಂತೋಷ ಕೊಡುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಾ ಇರೋಣ. ಆಗ ಕ್ರಿಸ್ತನು ಖಂಡಿತವಾಗಿಯೂ ನಮ್ಮನ್ನು ಮೆಚ್ಚಿಕೊಂಡು ನಮಗೆ ತನ್ನ ಜ್ಞಾನದಿಂದ ತುಂಬಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ವಂದಿಸ್ತೇವೆ ಸ್ವಾಮಿ. ನೀವು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ನಡೆಸುತ್ತಾ ಇದ್ದದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ ಎನ್ನುವಂಥ ಮಾತನ್ನು ತಿಳಿಸಿಕೊಟ್ಟಿದ್ದೀರಿ ದೇವರೇ. ಸ್ತೋತ್ರ ಕರ್ತನೆ. ಈ ಜ್ಞಾನ ನಿಮ್ಮಲ್ಲಿ ಮಾತ್ರ ದೊರೆಯುವಂಥದ್ದಾಗಿದೆ ದೇವ. ನಿಮ್ಮ ಬಳಿ ಬಂದು ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರ್ತನೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ನಿನ್ನ ಜ್ಞಾನದಿಂದ ತುಂಬಿಸಪ್ಪ, ದೈವಿಕ ಜ್ಞಾನದಿಂದ ತುಂಬಿಸು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರು ತಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತೆ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಟ್ಟು ದಯಪಾಲಿಸು. ಯಾವಾಗಲೂ ನಿನಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸುವಂಥ ಜ್ಞಾನವನ್ನು ನಮಗೆ ಕೊಟ್ಟು ದಯಪಾಲಿಸು ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ. ಆಮೆನ್.